ಕಾಂಗ್ರೆಸ್ಸಿನ ಹೈಕಮಾಂಡ್ ಸತ್ತು ಹೋಗಿದೆ. ಇದು ಬಿಜೆಪಿ ಮುಖಂಡನ ಆರೋಪ. ಸಿಎಂ ಡಿಸಿಎಂ ಕುರ್ಚಿ ಕಿತ್ತಾಟ ಬಿಟ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಿಟ್ಟು ರೈತರ ಸಮಸ್ಯೆಯನ್ನ ಕೇಳಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಗುಡುಗಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಸತ್ತು ಹೋಗಿದೆ, ಬದುಕಿಲ್ಲ, ಜೀವಂತವಾಗಿಲ್ಲ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅನ್ನೋದು ನಿರ್ಜೀವ ಸ್ಥಿತಿಯಲ್ಲಿದೆ. ಮೀಟಿಂಗ್ ಬಿಟ್ಟು ರೈತರ ಕಷ್ಟಗಳನ್ನು ಆಲಿಸಲಿ ಮಾಜಿ ಸಚಿವ ರೇಣುಕಾಚಾರ್ಯ ಗುಡುಗಿದ್ದಾರೆ. ರಾಜ್ಯದಲ್ಲಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಈ ಸರ್ಕಾರ ಸತ್ತು ಹೋಗಿದೆ, ರೈತರ ಬೆಳೆ ಹಾನಿಯಾಗಿದೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ರೈತರ ಜೀವನದ ಜೊತೆಗೆ ಈ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಮೆಕ್ಕೆಜೋಳಕ್ಕೆ ಎಂಆರ್ಪಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ. ರಾಜ್ಯದಲ್ಲಿ 70 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಉತ್ಪಾದನೆಯಾಗಿದೆ. ಸರ್ಕಾರ ಕೆಎಂಎಫ್ ಮತ್ತು ಡಿಸ್ಟಿಲರಿಗಳಿಗೆ ಖರೀದಿ ಮಾಡಿ ಅಂತ ಹೇಳಿದೆ. ಸರ್ಕಾರವೇ 70 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿ ಮಾಡಬೇಕು. ಮಾಜಿ ಸಚಿವ ರೇಣುಕಾಚಾರ್ಯ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಸತ್ತು ಹೋಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಮುಖಂಡರುಗಳು ನಾನ್ ಸಿಎಂ ಆಗಬೇಕು ಅಂತ ಹೇಳಿ ಕಚ್ಚಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮೆಕ್ಕೆಜೋಳವನ್ನು ಬೆಳೆದ ರೈತರು ಬೀದಿಗೆ ಬಿದ್ದಿದ್ದಾರೆ. ಅವರ ಕಷ್ಟಗಳನ್ನು ಆಲಿಸಲಿ. ಮೊದಲು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಆಡಳಿತವನ್ನು ರಚಿಸಿರೋದು ರಾಜ್ಯದ ಜನರ ಪರವಾಗಿ, ರಾಜ್ಯದ ಜನರ ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ಹೊರತಾಗಿ ಸಿಎಂ ಸ್ಥಾನಕ್ಕಾಗಿ ಕುಸ್ತಿ ಮಾಡೋದಕ್ಕಲ್ಲ. ಬೀದಿ ಕಾಳಗಕ್ಕೆ ಮುಂದಾಗ್ತಾರೆ ಕಾಂಗ್ರೆಸ್ನ ನಾಯಕರುಗಳು. ಇವರುಗಳಿಗೆ ನಾಚಿಕೆ ಆಗೋದಿಲ್ವಾ? ಕಾಂಗ್ರೆಸ್ನಲ್ಲಿ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಮತ್ತೊಂದು ಕಡೆ ಕಾಂಗ್ರೆಸ್ಸಿನ ಆಡಳಿತಾರೂಢ ಪಕ್ಷದ ಸಿಎಂ ಮತ್ತು ಡಿಸಿಎಂ ಪರಸ್ಪರ ಜಟಾಪಟಿಗೆ ಬಿದ್ದಿದ್ದಾರೆ. ಹೀಗೆಲ್ಲ ಆದರೆ ರಾಜ್ಯದ ಜನರ ಗತಿ ಏನು? ರಾಜ್ಯದ ಜನರ ಪರಿಸ್ಥಿತಿ ಏನಾಗಬೇಕು? ರಾಜ್ಯದಲ್ಲಿ ಬಡವರ್ಗ ಕಷ್ಟದಲ್ಲಿದೆ, ಮಧ್ಯಮ ವರ್ಗ ಕಷ್ಟದಲ್ಲಿದೆ, ರೈತಾಪಿ ವರ್ಗ ಕಷ್ಟದಲ್ಲಿದೆ. ಹಾಗಾದರೆ ಈ ವರ್ಗದ ಸಮಸ್ಯೆಗಳನ್ನು ಆಲಿಸಬೇಕಾಗಿದ್ದ ಸರ್ಕಾರ ಯಾಕೆ ಹಿಂಗೆ? ಸರ್ಕಾರ ತಪ್ಪು ದಾರಿ ಹಿಡಿದಾಗ ಸರಿ ದಾರಿಗೆ ತರಬೇಕಾಗಿರುವಂತಹ ಪಕ್ಷದ ಹೈಕಮಾಂಡ್ ನಾಯಕರುಗಳೇ ಸತ್ತು ಹೋಗಿರಬೇಕಾದ್ರೆ ಸರ್ಕಾರ ಹೆಂಗೆ ಮುನ್ನಡೆಯೋದಕ್ಕೆ ಸಾಧ್ಯ ಅಂತೇಳಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ 70 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಉತ್ಪಾದನೆ ಆಗಿದೆ. ಸರ್ಕಾರ ಕೆಎಂಎಫ್ ಮತ್ತು ಡಿಸ್ಟಿಲರಿಗಳಿಗೆ ಖರೀದಿ ಮಾಡೋದಕ್ಕೆ ಹೇಳಿದೆ. ಸರ್ಕಾರವೇ 70 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿ ಮಾಡಬೇಕು. ಮಾಜಿ ಸಚಿವ ರೇಣುಕಾಚಾರ್ಯ ಆಗ್ರಹ. ಸರ್ಕಾರವೇ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕಾದ್ರೆ ಅಲ್ಲೊಂದಷ್ಟು ರೀತಿ ರಿವಾಜುಗಳಿದ್ದಾವೆ. ಸರ್ಕಾರಿ ಸ್ವಾಮ್ಯ ಕಂಪನಿಗಳಿಗೆ ಅಥವಾ ಸರ್ಕಾರ ಸೂಚನೆ ಮಾಡಿರುವಂಥ ಕಂಪನಿಗಳು ಖರೀದಿ ಮಾಡೋದು ಒಂದೇ, ಸರ್ಕಾರ ಖರೀದಿ ಮಾಡೋದು ಒಂದೇ. ಅದರ ವ್ಯತ್ಯಾಸ ಏನಿದೆ? ಸರ್ಕಾರ ಬೆಂಬಲ ಬೆಲೆಗಳನ್ನು ಹೆಚ್ಚು ಮಾಡಿ ಖರೀದಿ ಮಾಡ್ಬೋದು, ಅದೊಂದು ಉಪಕಾರ ಬಿಟ್ಟರೆ ಇನ್ಯಾವ ಉಪಕಾರಗಳು ಕೂಡ ಅಲ್ಲಿ ಕಾಣಿಸೋದಿಲ್ಲ. ಆದರೆ ಸರ್ಕಾರ ಮಾತ್ರ ಖಡಕ್ ಸೂಚನೆಯನ್ನು ಕೊಟ್ಟಿದೆ, ಇಷ್ಟು ಮೆಟ್ರಿಕ್ ಟನ್ ಮೆಕ್ಕೆಜೋಳಗಳನ್ನು ಖರೀದಿ ಮಾಡಿಕೊಳ್ಳಿ ಅಂಥೇಳಿ ಸರ್ಕಾರ ಕಟ್ಟುನಿಟ್ಟಾದಂತಹ ಸೂಚನೆಯನ್ನು ಸಂಬಂಧಪಟ್ಟಂತಹ ಇಲಾಖೆಗೆ ಕೊಟ್ಟಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.